ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೂ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿವಸ ನಾವು ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವಂಥ ವಿಷಯ ಪೇತ್ರನ ಪಶ್ಚಾತ್ತಾಪ ಎಂಬುದಾಗಿ. ಪೇತ್ರನ ಪಶ್ಚಾತ್ತಾಪ, ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾನು ಆರಿಸಿಕೊಂಡಿದ್ದೇನೆ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಯೋಹಾನ 21:17. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಈ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ದೇವರಾತ್ಮ ನಮಗೆ ಸಹಾಯ ನೀಡಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಜೀವಸ್ವರೂಪನಾಂತ ದೇವರೇ, ಪೇತ್ರನ ಪಶ್ಚಾತ್ತಾಪ ಎಂಬ ತಲೆಬರಹದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನಿನ್ನ ಆತ್ಮನ ಸಹಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಧ್ಯಾನ ಮಾಡಲಿಕ್ಕೆ ಬೇಕಂತ ಬುದ್ಧಿ, ಜ್ಞಾನ, ತಿಳುವಳಿಕೆಯನ್ನು ನೀನು ಅನುಗ್ರಹಿಸಿಕೊಡು. ಪ್ರಬೋಧಿಸಿರುವಂಥ ಈ ಅಲ್ಪನ ಬಾಯಲ್ಲಿ ನಿನ್ನ ಮಾತುಗಳನ್ನು ಹಾಕು. ಕೇಳಲಿಕ್ಕೆ ಶುದ್ಧ ಹೃದಯ, ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿವಸ ಪೇತ್ರನ ಪಶ್ಚಾತ್ತಾಪ ಎಂಬ ತಲೆಬರಹದೊಂದಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕೋಸ್ಕರ ಯೋಹಾನ ಸ್ವರ್ತಮಾನ 21ನೇ ಅಧ್ಯಾಯ 17ನೇ ವಾಕ್ಯವನ್ನು ಈಗಾಗಲೇ ನಾವು ಓದಿ ಕೇಳಿಸ್ಕೊಂಡಿದ್ದೇವೆ. ಯೋಹಾನ 21ನೇ ಅಧ್ಯಾಯವನ್ನು ನೀವು ನೋಡುವುದಾದರೆ ಅದು ಮುಕ್ಕಾಲು ಭಾಗ ಪೇತ್ರನನ್ನು ಕುರಿತೇ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಇಲ್ಲಿ ಪೇತ್ರನು ಯೇಸುಸ್ವಾಮಿಯನ್ನು ಕುರಿತು ಬೊಂಕಿದ್ದಾನೆ. 1 ಸಾರಿ ಇಲ್ಲ, 2 ಸಾರಿ ಇಲ್ಲ, 3 ಸಾರಿ ಬೊಂಕಿದ್ದಾನೆ. ಸ್ವಾಮಿ ಅವನ ವಿಷಯದಲ್ಲಿ ಸಭೆ ಕಟ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಈಗ ಪೇತ್ರ ತನ್ನ ಮೊದಲನೇ ಸ್ಥಿತಿಗೆ ಬರಬೇಕು. ಯಾಕಂದರೆ ಆತನ ಮೇಲೆ ತನ್ನ ಸಭೆಯನ್ನು ಕಟ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಸ್ವಾಮಿ ಹೇಳಿದಂಥ ವಾಗ್ದಾನ ಅವನ ವಿಷಯದಲ್ಲಿ ನೆರವೇರಬೇಕು. ಅದಕ್ಕೋಸ್ಕರ ಪೇತ್ರನು ತನ್ನಲ್ಲಿದ್ದಂಥ ಹಳೆಯ ಸ್ವಭಾವವನ್ನು ಅವನು ಬಿಟ್ಟು ಮತ್ತೆ ದೇವರನ್ನು ಹುಡುಕುವಂಥ ವ್ಯಕ್ತಿಯಾಗಬೇಕು. ಸಂದರ್ಭ ತಿಬೇರಿಯ ಸಮುದ್ರದ ಬಳಿ. 21ನೇ ಅಧ್ಯಾಯದ 1ನೇ ವಾಕ್ಯ ಆ ರೀತಿ ಹೇಳ್ತದೆ. ತಿಬೇರಿಯ ಸಮುದ್ರ. ಪೇತ್ರನು ಯೇಸುಸ್ವಾಮಿ ಪುನರುತ್ಥಾನ ಹೊಂದಿ ಎದ್ದು ಬಂದ ನಂತರ ಆತನೇನು ಮಾಡ್ತಾನೆ, ತನ್ನ ಜೊತೆ ಇಲ್ಲಿದ್ದಂಥ ಬೇರೆ ಶಿಷ್ಯರನ್ನ ಕರೆದುಕೊಂಡು ಮೀನು ಹಿಡಿಲಿಕ್ಕೆ ಹೋಗುವಂಥ ಒಂದು ಪ್ರಸಂಗ. ಅದನ್ನು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಈ ಸಂದರ್ಭವನ್ನು ಯೇಸು ಕ್ರಿಸ್ತನು ಪೇತ್ರನಿಗೆ ಒಂದು ಪಾಠ ಕಲಿಸಲಿಕ್ಕೆ, ಅವನ ಜೀವಿತವನ್ನು ಬದಲಾಯಿಸಲಿಕ್ಕೆ ಉಪಯೋಗಿಸಿಕೊಳ್ಳುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ನೋಡ್ರಿ, ಪೇತ್ರನಿಗೆ ಒಂದು ಪಾಠ ಕಲಿಸಬೇಕು. ಈಗ ಪೇತ್ರನೇನು ಮಾಡ್ತಾರೆ, ತನ್ನ ಸ್ವಂತ ಪ್ರಯತ್ನ, ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವಿಸುವುದನ್ನು ನಾವಿಲ್ಲಿ ನೋಡ್ತೇವೆ. ಯೇಸುಸ್ವಾಮಿ ಜೀವಿತರಾಗಿ ಎದ್ದು ಬಂದು ಅನೇಕ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಎಲ್ಲ ನಿಮ್ಮೆಲ್ಲರೂ ಗೊತ್ತಿರುವಂಥ ವಿಷಯ. ಈಗ ಪೇತ್ರ ಇಷ್ಟು ದಿವಸ ಸ್ವಾಮಿ ಬಳಿಲಿದ್ದ, ತನ್ನ ಬೇರೆ ಶಿಷ್ಯರೊಂದಿಗೆ ಇದ್ದ, ಸ್ವಾಮಿ ಜೊತೆ ಓಡಾಡ್ತಿದ್ದ, ಎಲ್ಲವನ್ನು ನೋಡಿದ್ದಾನೆ. ಈಗ ಅವನ ಮುಂದಿನ ಭವಿಷ್ಯವನ್ನು ಕುರಿತು ಅವನಿಗೊಂದು ಚಿಂತೆ. ಇಷ್ಟು ದಿವಸ ಸ್ವಾಮಿ ನಮ್ಮ ಜೊತೆಯಲ್ಲಿದ್ದರು, ನಮ್ಮನ್ನು ನೋಡಿಕೊಳ್ತಿದ್ರು, ಈಗ ಮುಂದೆ ನಮ್ಮ ಭವಿಷ್ಯ ಏನು? ಹಾಗಾಗಿ ಅವನ ಹಳೆಯ ವೃತ್ತಿ ಅಂದರೆ ಮೀನು ಹಿಡಿಯುವಂಥದ್ದು, ಒಳ್ಳೆಯ ಮೀನುಗಾರ. ಹಾಗಾಗಿ ಹಳೆಯ ವೃತ್ತಿಗೆ ಅವನು ಹಿಂತಿರುಗಿ ಹೋಗ್ತಾನೆ. ಅಂದರೆ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ತಾನೆ. ದೇವರು ಕೇಳ್ತದೆ, ನಿಮ್ಮ ಸ್ವಂತ ಬುದ್ಧಿಯನ್ನು ಎಂದೂ ನೀವು ಆಧಾರ ಮಾಡಿಕೊಳ್ಳಬೇಡ್ರಿ. ಆದರೆ ಇವನೇನು ಮಾಡ್ತಾನೆ, ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ತಾನೆ. ನೀವು ದೇವರ ವಾಕ್ಯದಲ್ಲಿ ಓದುವುದಾದರೆ 21ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ, ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ನೋಡ್ರಿ, ಈಗ ಇವನು ಮತ್ತೆ ಅದೇ ಮೀನಿನ ವ್ಯಾಪಾರಕ್ಕೆ ಹೋಗ್ತಾನೆ. ದೇವರು ಒಂದು ಸಾರಿ ನಮ್ಮನ್ನು ಕರೆದ ಮೇಲೆ, ತನ್ನ ಜೊತೆಯಲ್ಲಿ ಸೇವೆ ಮಾಡಲಿಕ್ಕೆ ನಮ್ಮನ್ನು ನಿಯೋಜಿಸಿದ ಮೇಲೆ, ನಾವು ಮತ್ತೆ ನಮ್ಮ ಹಳೆಯ ಸ್ವಭಾವಗಳಿಗೆ ಅಥವಾ ಹಳೆಯ ವೃತ್ತಿಗೆ ಹೋಗುವಂಥದ್ದು ಬಹಳ ಅಪಾಯಕಾರಿ. ಇದು ದೇವರು ತನ್ನ ಮಕ್ಕಳಿಗೆ ಹೇಳಿಕೊಡುವಂಥ ಒಂದು ಪಾಠ. ನೇಗಿಲ ಮೇಲೆ ಕೈಯನ್ನಿಟ್ಟು ಹಿಂತಿರುಗಿ ನೋಡುವ ನನಗೆ ಯೋಗ್ಯನಲ್ಲ, ದೇವರ ವಾಕ್ಯ ಹಾಗೆ ಹೇಳ್ತದೆ. ಅದೇ ರೀತಿಯಲ್ಲಿ ಒಂದು ಹಾಡು ಸಹ ಬರೆಯಲ್ಪಟ್ಟಿದೆ,
ನೇಗಿಲ ಮೇಲೆ ಕೈಗಳನ್ನಿಟ್ಟು ಹಿಂತಿರುಗಿ ನೀ ನೋಡಬೇಡ ಎಂದೇಸು ತನ್ನ ಹಿಂಬಾಲಕರಿಗೆ ನುಡಿಯುತ್ತಿದ್ದಾನೆ ಮಿತ್ರ. ನೇಗಿಲ ಮೇಲೆ ಕೈಗಳನ್ನಿರಿಸಿ ಹಿಂತಿರುಗಿ ನೀ ನೋಡಬೇಡ ಎಂದೇಸು ತನ್ನ ಹಿಂಬಾಲಕರಿಗೆ ನುಡಿಯುತ್ತಿದ್ದಾನೆ ಮಿತ್ರ. ನೇಗಿಲ ಮೇಲೆ ನಾವು ಕೈಯನ್ನಿಟ್ಟು ಹಿಂತಿರುಗಿ ನೋಡಬಾರ್ದು. ಒಂದು ಸಾರಿ ಸ್ವಾಮಿನ ಹಿಂಬಾಲಿಸಿದ ಮೇಲೆ ನಾವು ತಿರುಗಿ ನಮ್ಮ ಹಳೆಯ ಜೀವಿತಕ್ಕೆ, ನಮ್ಮ ಹಳೆಯ ಸ್ವಭಾವಕ್ಕೆ ನಾವು ಎಂದೂ ಸಹ ಹೋಗಬಾರ್ದು. ಆದರೆ ಪೇತ್ರನು ಅದನ್ನು ಮಾಡ್ತಾನೆ. ಮಾಡೋದ್ರ ಜೊತೆಯಲ್ಲಿ ತನ್ನ ಜೊತೆಯಲ್ಲಿದ್ದಂಥವ್ರನ್ನೂ ಕರೀತಾನೆ. ನಾವು ಸಹ ಬರ್ತೇವೆ. ಯಾಕಂದರೆ ಅವ್ರಿಗೂ ಸಹ ಚಿಂತೆ, ಭವಿಷ್ಯದ ಬಗ್ಗೆ ಚಿಂತೆ. ಯೇಸು ಸ್ವಾಮಿನ ಹಿಂಬಾಲಿಸಿದ ಮೇಲೆ ನೀವು ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಸ್ವಾಮಿ ಹೇಳ್ತಾರೆ, ನಿಮ್ಮೆಲ್ಲ ಚಿಂತಾಭಾರ ನನ್ನ ಮೇಲೆ ಹಾಕ್ತಾರೆ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ಆದರೆ ಪೇತ್ರ ಏನು ಮಾಡಿದ? ಸ್ವಂತ ಬುದ್ಧಿಗೆ ತನ್ನ ಜೀವಿತನ ಒಪ್ಪಿಸಿಕೊಟ್ಟ, ಮೀನು ಹಿಡಿಲಿಕ್ಕೆ ಹೋದ. ಸರಿ, ಏನಾಯಿತು? ದೇವ್ರ ಹಾಕಿದಲ್ಲಿ ನಾವು ನೋಡ್ತೇವೆ ನೋಡ್ರಿ. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಸ್ತರು ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲಿ ಮೀನು ಹಿಡಿತಾರೆ, ಅದು ನಿಮಗೆಲ್ಲರೂ ಗೊತ್ತಿರೋಂಥ ವಿಷಯ. ಹಗಲು ಹೊತ್ತಿನಲ್ಲಿ ಬಂದು ಆ ಮೀನನ್ನು ಎಲ್ಲ ಸರಿಪಡಿಸ್ತಾರೆ, ಏನಾರ ಸಿಕ್ಕಿದ್ರೆ ಅದನ್ನು ಸರಿಪಡಿಸಿ ಒಣಗಾಕ್ತಾರೆ. ರಾತ್ರಿ ಹೊತ್ತಲ್ಲಿ ಮತ್ತೆ ಹೋಗ್ತಾರೆ. ಅದೇ ವಾಡಿಕೆ ಪ್ರಕಾರ ಇವನು ರಾತ್ರಿ ಹೋದ, ಒಂದು ಮೀನು ಸಿಕ್ಕಲಿಲ್ಲ. ನೋಡ್ರಿ, ಎಂಥ ಅದ್ಭುತವಾದಂಥ ಮೀನುಗಾರ ಅಂದರೆ ಪೇತ್ರ. ಭಾಳ ಅದ್ಭುತವಾದಂಥ ಮೀನುಗಾರ, ಅದರಲ್ಲಿ ಭಾಳ ಚಾಕಚಕ್ಯ ಇದೆ ಅವನಿಗೆ. ಅಂತಹ ಮೀನುಗಾರನಿಗೆ ಒಂದು ಮೀನು ರಾತ್ರಿ ಇಡೀ ಸಿಕ್ಕಲಿಲ್ಲ, ಸತ್ಯವೇದ ಹೇಳ್ತದೆ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸು ಎಂದು ತಿಳಿಲ್ಲ. ಆಗ ಯೇಸು ಅವರಿಗೆ, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಯೇಸು ಸ್ವಾಮಿ ನೋಡ್ರಿ, ನೀವೆಷ್ಟೇ ಜಾರಿ ಹಿಂತಿರುಗಿ ಹೋದರೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ. ಇವತ್ತು ನೀವು ಆತನ ಮಾರ್ಗವನ್ನು ಬಿಟ್ಟು ಅಗಲಿ ಹೋದರೂ ಸಹ ನಿಮ್ಮನ್ನು ಹುಡುಕುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹುಡುಕಿಕೊಂಡು ಬರ್ತಾನೆ. ನಿಮ್ಮ ಅಗತ್ಯತೆಯನ್ನು ಪೂರೈಸಲಿಕ್ಕೆ ಆತನ ಆಸಕ್ತಿ ಉಳ್ಳವನಾಗಿದ್ದಾನೆ. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು, ರಾತ್ರಿಯಲ್ಲಿ ಅವರು ಮೀನು ಹಿಡಿದ್ರು, ಏನೂ ಸಿಕ್ಕಲಿಲ್ಲ ಎಂಬುದಾಗಿ. ಆದರೂ ಅವರ ಬಾಯಿಂದ ಬರಲಿ ಎಂಬುದಾಗಿ ಕೇಳ್ತಾನೆ, ಏನಪ್ಪ ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ವಾ? ಅವರು ಹೇಳ್ತಾರೆ, ಇಲ್ಲ ಎಂಬುದಾಗಿ ಉತ್ತರ ಕೊಡ್ತಾರೆ. ಆಗ ಸ್ವಾಮಿ ಒಂದು ಸಲಹೆ ಕೊಡ್ತಾನೆ ದೇವರ ವಾಕ್ಯದಲ್ಲಿ. ಏನು ಸಲಹೆ? 21ನೇ ಅಧ್ಯಾಯ 6ನೇ ವಾಕ್ಯ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು. ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಬೇಕಾ? ಪೇತ್ರ ಒಂದು ವೇಳೆ ಯೋಚನೆ ಮಾಡಿರ್ಬೋದು, ನಾನು ಇಂಥ ಪರಿಣಿತ ವ್ಯಕ್ತಿ, ನನಗೇ ಒಂದು ಮೀನು ಸಿಕ್ಕಿಲ್ಲ, ರಾತ್ರಿಯೆಲ್ಲ ಹುಡುಕಾಡಿದ್ದೀನಿ. ಆದರೆ ಇವಾಗ ಯೇಸು ಸ್ವಾಮಿ ಬಂದು, ಅದು ಯಾವಾಗ? ಬೆಳಗಾಗುವಾಗ. ಗಮನಿಸಿ, ಬೆಳಗಾಗುವಾಗ. ಸಾಮಾನ್ಯ ಮೀನು ಹಿಡಿಯೋದು ರಾತ್ರಿ ಅಲ್ಲ. ಬೆಳಗಾದಾಗ ಯೇಸು ಸ್ವಾಮಿ ದಡದಲ್ಲಿ ಬಂದು ನಿಂತಿದ್ದಾನೆ. ಬೆಳಗಾಗಿ ಹೇಳ್ತಾನೆ, ಈಗ ನೀವು ಮೀನು ಹಿಡೀರಿ ಅಂತ. ಪೇತ್ರನಿಗೆ ಒಂದು ವೇಳೆ ಶಂಕೆ ಬಂದಿರ್ಬೋದು, ಆತಂಕ ಬಂದಿರ್ಬೋದು, ಅನುಮಾನ ಬಂದಿರ್ಬೋದು, ಬೆಳಗ್ಗೆಲ್ಲಪ್ಪ ಸಿಗ್ತದೆ ಮೀನು, ರಾತ್ರಿನೇ ಸಿಗ್ತಾ ಇರೋದು ಅಂತ. ಆದರೆ ಏನು ಮಾಡ್ತಾನೆ? ಆದರೂ ದೇವರ ಮಾತಿಗೆ ಆತನು ಹೋಗೊಟ್ಟು ಬಲೆ ಬೀಸ್ತಾನೆ. ಅವರು ಬಲೆ ಬೀಸಿದಾಗ ಬಹಳ ಹೆಚ್ಚಾಗಿ ಮೀನುಗಳಿದ್ದರಿಂದ ಬಲೆ ಎಳಿಲಿಕ್ಕೆ ಆಗದೆ ಹೋಯಿತು ಎಂದಾಗ ಸತ್ಯವೇದ ಹೇಳ್ತದೆ. ಅಂತಹ ಅದ್ಭುತವಾದಂಥ ಒಂದು ಕಾರ್ಯ ಆ ದಿವಸ ಅಲ್ಲಿ ನಡೀತದೆ. ಸರಿ, ಮುಂದೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಸೀಮೋನ್ ಪೇತ್ರನು ದೋಣಿಯಂತೆ ಬಲೆಯನ್ನು ಭೂಮಿಗೆ ಎಳ್ಕೊಂಡು ಬಂದ. ಆ ಮೀನು ಎಷ್ಟಿತ್ತಂತೆ? 153. 11ನೇ ವಾಕ್ಯ ಹೇಳ್ತದೆ, 153 ಮೀನಿತ್ತಂತೆ. ಸಾಮಾನ್ಯವಾಗಿ ಮತ್ಸ್ಯ ತಜ್ಞರು, ಅಂದರೆ ಮೀನಿನ ತಜ್ಞರು ಹೇಳ್ತಾರೆ, ಅದರಲ್ಲಿ 153 ವಿಧವಾದಂಥ ಜಾತಿಗಳಿದೆ ಎಂಬುದಾಗಿ. ನೋಡ್ರಿ, ಒಂದೊಂದು ಜಾತಿಗೆ ಒಂದೊಂದು ಮೀನು ಅಂದರೂ ಕೂಡ, ನಾನೇನು ತಜ್ಞ ಅಲ್ಲ, ಅವ್ರು ಹೇಳಿರೋದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಒಂದೊಂದು ಜಾತಿಗೆ ಒಂದೊಂದು ಮೀನು ಆ ಬುಟ್ಟಿಲಿ ಬಿತ್ತು, ಆ ಬಲೆಯಲ್ಲಿ ಬಿತ್ತು ಅಂದರೆ 153 ಸಿಕ್ತು. ಒಂದು ಸಿಕ್ಕದೇ ಇರೋಂಥ ಮೀನು ಯೇಸುಸ್ವಾಮಿಯ ಮಾತಿನ ಸಲಹೆಯನ್ನು ಇವರು ಅನುಸರಿಸಿದ್ರಿಂದ ಜಾತಿಗೊಂದೊಂದು ಮೀನು ಸಿಕ್ತು ಎಂಬುದಾಗಿ ನಾವು ನೋಡ್ತೇವೆ. 153. ಅದು ಏನೋ ಅವರು ಎಳೆದು ತೆಗೆದುಕೊಂಡು ಬಂದು ಆ ಮೀನನ್ನು ಆ ದಡಕ್ಕೆ ಸೇರಿಸ್ತಾರೆ. ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳ್ಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು, ಸತ್ಯವೇದ ಹೇಳ್ತದೆ.
ಅಷ್ಟು ಮೀನುಗಳಿದ್ದರೂ ಬಲೆ ಹರಿಯಲಿಲ್ಲ. ಇದು ಇನ್ನೊಂದು ವಿಚಿತ್ರ. ಮೊದಲನೇದಾಗಿ ಇಲ್ಲದ ಸಂದರ್ಭದಲ್ಲಿ ಬಲೆ ಹಾಕಿದ್ರು, ಇಲ್ಲದೇ ಇದ್ದಂಥ ಮೀನುಗಳು ಬಲೆಗೆ ಬಿದ್ದವು. ಅದರಲ್ಲೂ 153 ದೊಡ್ಡ ಮೀನುಗಳು ಸಿಕ್ಕಿದವು, ಆದರೂ ಬಲೆ ಹರಿಯಲಿಲ್ಲ. ಎಷ್ಟೊಂದು ಅದ್ಭುತವಾದ ಕಾರ್ಯ ಒಂದೇ ಒಂದು ಮಾತಿನಿಂದ ಸಾಧ್ಯ. ನಾವು ಯಾವತ್ತೂ ಅಷ್ಟೇ ನಮ್ಮ ಸ್ವಂತ ಬುದ್ಧಿನ ಆಧಾರ ಮಾಡಿಕೊಂಡು ಜೀವಿಸಲಿಕ್ಕೆ ಪ್ರಯತ್ನ ಮಾಡೋದಾದರೆ ಅನೇಕ ಸಾರಿ ಸೋಲನ್ನು ಕಾಣ್ತೇವೆ. ಅದು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದಾದರೆ ಅದ್ಭುತಗಳು ಸಂಭವಿಸ್ತದೆ. ಅದಕ್ಕೆ ಇದೇ ಉದಾಹರಣೆ ನೋಡ್ರಿ. ಸರಿ, ಅದಾದ ಮೇಲೆ ಏನಾಯಿತು, ಮುಂದೆ ನಾನು ವೇಗವಾಗಿ ಹೋಗ್ತಾ ಇದ್ದೇನೆ. ಸರಿ, 21ನೇ ಅಧ್ಯಾಯ 15ನೇ ವಾಕ್ಯಕ್ಕೆ ನಾವು ಮುಂದೆ ಬಂದರೆ 12ನೇ ವಾಕ್ಯ ಒಂದು ನಿಮಿಷ ಗಮನಿಸೋಣ. ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಸ್ವಾಮಿ ಅವ್ರಿಗೋಸ್ಕರ ಊಟ ತಯಾರು ಮಾಡಿದನು. ಸರಿ, ಅವರು ಊಟ ಮಾಡಿದ್ರು. ಯೇಸು ಬಂದು ರೊಟ್ಟಿಯನ್ನು ತೆಗೆದು ಅವರು ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಊಟವಾದ ಮೇಲೆ, ಊಟ ಆಗೋವರೆಗೂ ಸ್ವಾಮಿ ಸುಮ್ಮನಿದ್ದಾರೆ. ಊಟ ಆದ ಮೇಲೆ ಸ್ವಾಮಿ ಪೇತ್ರನನ್ನು ಈಗ ವಿಚಾರಿಸುವಂಥ ಸಂದರ್ಭ ನೋಡಿರಿ. ಕಳೆದ ಕೆಲವು ದಿವಸಗಳಿಂದ ನಾವು ಪುನರುತ್ಥಾನ ಹಬ್ಬವನ್ನು ಆಚರಿಸ್ತೀವಿ. ಪುನರುತ್ಥಾನ ಹಬ್ಬ ಆಚರಿಸಿದ ನಂತರ ಅನೇಕರು ಮತ್ತೆ ತಿರುಗಿ ಯಾವಾಗಲೂ ಸಭೆಗೆ ಬರುವಂಥದ್ದು. ಕೆಲವರು ಕ್ರಿಸ್ತ ಜಯಂತಿ, ಕೆಲವರು ಶುಭ ಶುಕ್ರವಾರ, ಕೆಲವರು ಪುನರುತ್ಥಾನ, ಇಂಥ ದಿವಸಗಳನ್ನು ಆರಿಸಿಕೊಂಡು ಸಭೆಗೆ ಬರೋದುಂಟು. ಕೆಲವರು ಈಗ ಪುನರುತ್ಥಾನ ಆದಮೇಲೆ ತಿರುಗಿ ಯಾವತ್ತೂ ಒಂದು ಸರಿ ಬರೋದು. ಹಾಗೆ ಇವರು ಸಹ ಪುನರುತ್ಥಾನ ಆದಮೇಲೆ ಯೇಸು ಸ್ವಾಮಿಗೆ ನಮಗೇನು ಗೊಡವೆ ಎಂಬುದಾಗಿ ಇವರು ಪಾಡಿವರು ಅವ್ರ ಕೆಲಸ ಕೊಟ್ಟೋದ್ರು. ಏನಾಯಿತು, ಯೇಸು ಸ್ವಾಮಿ ಮರೆತುಬಿಟ್ರು. ಆದರೆ ಯೇಸು ಸ್ವಾಮಿ ಮರೀತಿಲ್ಲ ನೋಡ್ರಿ. ಅವರು ಮತ್ತೆ ಬಲೆ ಎತ್ಕೊಂಡು ಹೋದರು. ಸ್ವಾಮಿಗೆಲ್ಲ ಗೊತ್ತು. ಆದರೆ ಅವರು ಹಿಂದೆಯೇ ಹೋಗಿ ಅವರ ಪ್ರಯತ್ನ ಎಲ್ಲ ಮುಗಿದ ಮೇಲೆ, ಏನಪ್ಪ ಊಟಕ್ಕೆ ಏನೂ ಸಿಕ್ಕಲಿಲ್ವಾ ಅಂತ ಕೇಳ್ತಾನೆ. ಇವತ್ತು ಸ್ವಾಮಿ ನಿಮ್ಮನ್ನು ಹಿಂಬಾಲಿಸಿ ಬರ್ತಾನೆ. ನೀವು ಬಿಟ್ಟು ಹೋದರೂ ಸ್ವಾಮಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಆತನು ಹೇಳ್ತಾನೆ, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಈಗ ಪೇತ್ರನ ಹಿಂದೆ ಸ್ವಾಮಿ ಹೋಗುವಂಥ ಉದ್ದೇಶ ಏನು? ಪೇತ್ರನ ವಿಷಯದಲ್ಲಿ ಸ್ವಾಮಿ ಒಂದು ಮಾತು ಹೇಳಿದ್ರು. ಸತ್ಯವೇದ ತೆಗಿರಿ, ಲೂಕನ ಸ್ವರ್ತಮಾನ 5ನೇ ಅಧ್ಯಾಯ 10ನೇ ವಾಕ್ಯ. ಲೂಕನ ಸ್ವರ್ತಮಾನ 5ನೇ ಅಧ್ಯಾಯ 10ನೇ ವಾಕ್ಯ. ಏನು ಹೇಳ್ತಾನೆ ಸ್ವಾಮಿ? ಯೇಸು ಸೀಮೋನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರುವಿ ಎಂದು ಹೇಳಿದನು. ಮನುಷ್ಯನ ಹಿಡಿಯುವಂಥ ಬೆಸ್ನಾಗಿ ನಾನೇನು ಮಾರ್ಪಾಡು ಮಾಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ. ಸತ್ಯವೇದ ಏನು ಹೇಳ್ತದೆ? ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ನೋಡ್ರಿ, ಅವನಿಗೆ 2 ಮಾತುಗಳನ್ನು ಹೇಳ್ತಾನೆ. ನಿನ್ನನ್ನು ಮನುಷ್ಯನ ಹಿಡಿಯುವ ಬೆಸ್ಸನ್ನಾಗಿ ನಾನು ಮಾಡ್ತೇನೆ, ಮತ್ತು ನಿನ್ನ ಮೇಲೆ ನಾನು ನನ್ನ ಸಭೆಯನ್ನು ಕಟ್ತೇನೆ. ಈ 2 ಮಾತು ನೆರವೇರಬೇಕಾದ್ರೆ ಪೇತ್ರನನ್ನು ಸಿದ್ಧ ಮಾಡಬೇಕು ತಾನೇ. ಈಗ ಪೇತ್ರನ ಹಳೆಯ ಸ್ವಭಾವದಿಂದ ಅವನು ನೂತನ ಸ್ವಭಾವಕ್ಕೆ ಬರಬೇಕು. ಅವನು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಅವನು ಅನೇಕ ಆತ್ಮಗಳನ್ನು ಗೆಲ್ಲಬೇಕು. ಅವನ ಮೇಲೆ ಸ್ವಾಮಿ ಸಭೆಯನ್ನು ಕಟ್ಟಬೇಕು. ಇದೆಲ್ಲ ಯಾವಾಗ ಆಗ್ತದೆ? ಇವನು ಮೀನು ಹಿಡ್ಕೊಂಡಿದ್ರೆ. ಅದಕ್ಕೆ ಸ್ವಾಮಿ ಅವನನ್ನು ಹಿಂಬಾಲಿಸ್ತಾರೆ. ಹಾಗಾಗಿ ನಿಮ್ಮ ಜೀವಮಾನ, ನನ್ನ ಜೀವಮಾನದಲ್ಲಿ ಏನಾದರೂ ಒಂದು ಕಾರ್ಯವನ್ನು ದೇವರು ಆಲೋಚಿಸಿ ಸಂಕಲ್ಪಿಸಿ ಇಟ್ಟಿದ್ದರೆ, ನೀವು ಎಷ್ಟೇ ತಪ್ಪಿಸ್ಕೊಂಡು ಹೋದರೂ ಸಹ ದೇವರು ನಿಮ್ಮ ಹಿಂದನೇ ಬರ್ತಾ ಇರ್ತಾರೆ. ನೀವು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಮಾರ್ಗವೇ ಇಲ್ಲ. ಆತನು ನಿಮ್ಮ ವಿಷಯದಲ್ಲಿ ಏನು ಸಂಕಲ್ಪಿಸಿದನೋ ಅದನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ಪೇತ್ರನೇ ಒಂದು ಉದಾಹರಣೆ ನೋಡ್ರಿ. ಈಗ ಆಯಿತು, ಊಟ ಎಲ್ಲ ಆಗೋರು ಸ್ವಾಮಿ ಸುಮ್ಮನೆ ಇದ್ದರು. ಊಟ ಎಲ್ಲ ಆದಮೇಲೆ ಸ್ವಾಮಿ ಏನು ಮಾಡ್ತಾರೆ? ದೇವ್ರ ಹಾಕಕ್ಕೆ ನೋಡೋಣ. ನೋಡ್ರಿ, ಊಟದಲ್ಲೂ ಏನು ಒಂದು ಮಾತು 21ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಯೇಸು ಸ್ವಾಮಿ ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನ ತನ್ನಿರಿ ಎಂದು ಹೇಳಿ ಸೀಮೋನ್ ಪೇತ್ರನು ದೋಣಿನ ಹತ್ತಿ ತಗೊಂಬಂದ. ಸ್ವಾಮಿ ಅವರಿಗೋಸ್ಕರ ಸಿದ್ಧಪಡಿಸ್ತಾನೆ, ರೊಟ್ಟಿ ಮೀನನ್ನು ಸಿದ್ಧಪಡಿಸ್ತಾನೆ. ಎಲ್ಲ ಮಾಡಿ ಎಲ್ಲ ತಿಂದೆಲ್ಲ ಆದಮೇಲೆ ಈಗ ಪೇತ್ರನ ವಿಚಾರಣೆ ಶುರುವಾಗ್ತದೆ. 15ನೇ ಅಧ್ಯಾಯ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನ, ಯೋಹಾನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳ್ತಾನೆ. ನೋಡ್ರಿ, ಇಲ್ಲಿ ಲೂಕನ ಸುವರ್ತಮಾನ 22ನೇ ಅಧ್ಯಾಯದ 55ರಿಂದ ನೀವು 60ನೇ ವಾಕ್ಯಕ್ಕೆ ನೀವು ನೋಡಿದ್ರೆ, ಒಂದು ನಿಮಿಷ ತೆಗೀರಿ. ಲೂಕನ ಸುವರ್ತಮಾನ 22ನೇ ಅಧ್ಯಾಯ 55ರಿಂದ ನೀವು 60 ಹೋದರೆ, ಇಲ್ಲಿ ಪೇತ್ರನು ಅದೇ ಬೆಂಕಿಯ ಮುಂದೆ ಚಳಿ ಕಾಯಿಸಿಕೊಂಡು ಸ್ವಾಮಿ ವಿಷಯದಲ್ಲಿ 3 ಸಾರಿ ಬೊಂಕಿ ಬಿಡ್ತಾನೆ. ಈಗ ಅದೇ ಕೆಂಡ ರೊಟ್ಟಿ ಸುಟ್ಟಿದ್ದಾನೆ ಸ್ವಾಮಿ. ಅಲ್ಲಿ ಪೇತ್ರನ ವಿಷಯದಲ್ಲಿ ಸ್ವಾಮಿ ಮಾತಾಡುವಾಗ
ಪೇತ್ರನು ಅದೇ ಬೆಂಕಿ ಮುಂದೆ ಬೊಂಕಿದಂಥ ಪೇತ್ರನು ಅದೇ ಬೆಂಕಿ ಮುಂದೆ ಪಶ್ಚಾತ್ತಾಪ ಪಡುವಂಥ ಸ್ಥಿತಿಗೆ ಬರ್ತಾನೆ ನೋಡ್ರಿ. ಎಲ್ಲಿ? ಯೋಹಾನ 21:15. ಲೂಕ 22:55-60 ಬೊಂಕಿದ, ಯೋಹಾನ 21:15 ಅದೇ ಬೆಂಕಿಯ ಮುಂದೆ ಆತನು ಪಶ್ಚಾತ್ತಾಪ ಪಡ್ತಾನೆ. ಅದೇ ಇವತ್ತಿನ ಧ್ಯಾನದ ವಿಷಯ. ದೇವರು ಪೇತ್ರನಿಗೆ ಮತ್ತೊಂದು ಅವಕಾಶ ಕೊಡ್ತಾನೆ, ತನ್ನ ಜೀವಮಾನಕ್ಕೆ ಹಿಂತಿರುಗಿ ಬರಲಿಕ್ಕಾಗುವಂತೆ, ಯೇಸುವನ್ನು ಮತ್ತೆ ಹಿಂಬಾಲಿಸಲಿಕ್ಕಾಗುವಂತೆ. ಅವನು ದೇವರ ವಿಷಯದಲ್ಲಿ ಮಾಡಿದಂಥ ಬೊಂಕಿದಂಥ ಕಾರ್ಯವನ್ನು ಅವನು ತಿದ್ದಿಕೊಳ್ಳಲಿಕ್ಕೆ ಒಂದು ಅವಕಾಶ ಕೊಡ್ತಾನೆ. ಬೇರೆಯವ್ರಿಗೆಲ್ಲ ಆಶ್ಚರ್ಯ, ಇದ್ಯಾಕೆ ಪೇತ್ರನಿಗೆ ಮಾತ್ರ? ಸ್ವಾಮಿ ಅವನು ಕೇಳ್ತಾನೆ, ಪೇತ್ರನೇ, ನೀವು ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಇಟ್ಟಿದ್ಯಾ. ಇವರೆಲ್ಲರೂ ಅಂದ್ರೇನು? ನಿನ್ನ ಬಲೆ, ನಿನ್ನ ಬೋಟು ಅಂದ್ರೇನು, ನಿನ್ನ ದೋಣಿ, ನಿನ್ನ ವ್ಯಾಪಾರ, ಇವೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೀನು ಪ್ರೀತಿ ಮಾಡ್ತೀಯ. ಯಾಕೆ ಕೇಳ್ತಾನೆ? ಇವತ್ತು ಸ್ವಾಮಿ ಅದೇ ಪ್ರಶ್ನೆ ನನ್ನನ್ನು ನಿಮ್ಮನ್ನು ಕೇಳ್ತಾನೆ. ನೀನು ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿ ಮಾಡ್ತೀಯೋ ಅಥವಾ ಲೋಕವನ್ನು ಪ್ರೀತಿ ಮಾಡ್ತೀಯಾ? ನೀನು ಲೋಕವನ್ನು ಪ್ರೀತಿ ಮಾಡಿದ್ರೆ ಸ್ವಾಮಿ ಹೇಳ್ತಾರೆ, ಸರಿ ಆಯ್ತಪ್ಪ ಬಿಟ್ಬಿಡ್ತೀನಿ. ಆದರೆ ನಿನ್ನ ಮೇಲೆ ಒಂದು ನಿರ್ದಿಷ್ಟವಾದಂಥ ಗುರಿ ಇಟ್ಕೊಂಡವಾಗ ಸ್ವಾಮಿ ಕೇಳ್ತಾನೆ, ನೀನು ಎಲ್ಲವನ್ನು ಬಿಟ್ಟು ನನಗೋಸ್ಕರ ಬರಬೇಕೆಂಬುದಾಗಿ. ಹಾಗಾಗಿ ಪೇತ್ರನ ವಿಷಯದಲ್ಲಿ ಸ್ವಾಮಿ ಅದನ್ನು ಕೇಳ್ತಾನೆ, ನೀನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಿದ್ದೆ. ನಾವು ಮಕ್ಕಳಂತ ಏನೋ ಹೇಳ್ಬಿಡೋದಲ್ಲ, ಸ್ವಾಮಿ ಬಂದುಬಿಡ್ತೀವಿ. ಪೇತ್ರ ಅದೇ ತಾನು ಹೇಳಿದ್ದು, ನೀನು ಎಲ್ಲಿ ಬೇಕಾದ್ರೂ ಹೋಗು, ಸೆರೆಮನೆಗೆ ಬೇಕಾದ್ರೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿನ ರಾತ್ರಿನೇ ಬಂಕ್ಬಿಟ್ಟ. ಸ್ವಾಮಿ ಹೇಳ್ತಾನೆ, ಪೇತ್ರನೇ, ಇವತ್ತೇ ರಾತ್ರಿ ನೀನು ನನ್ನ ವಿಷಯದಲ್ಲಿ ಕೋಳಿ 3 ಸರಿ 2 ಸರಿ ಕೂಗಿಂತ ಮುಂಚೆ ನೀನು 3 ಸರಿ ಹೇಳ್ಬಿಟ್ಟಿರ್ತೀನಿ. ಅಂದರೆ ಕೋಳಿನೇ ಓವರ್ಟೇಕ್ ಮಾಡಿಬಿಡ್ತಾನೆ ಪೇತ್ರ. ಕೋಳಿ 2 ಸರಿ ಕೂಗೋಷ್ಟರೊಳಗೆ ನೀನು 3 ಸರಿ ಬಂಕು ಬಿಡ್ತೀಯ. ಅದೇ ರೀತಿ ಆಯ್ತು ಈಗ. ಹಾಗೆ ಮಕ್ಕಳ ಥರ ನಾವು ಏನೋ ಒಂದು ಉತ್ಸಾಹದಲ್ಲಿ ಏನೋ ಒಂದು ಇದರಲ್ಲಿ ಹೇಳೋದಲ್ಲ, ಸ್ವಾಮಿ ನಿನ್ನ ಹಿಂಬಾಲಿಸ್ತೇನೆ, ಸ್ವಾಮಿ ನೀನು ಹಿಂದೆನೇ ಬರ್ತೀನಿ. ಅದಕ್ಕೊಂದು ಉದ್ದೇಶ ಇರಬೇಕು, ಅದಕ್ಕೊಂದು ನಿರ್ದಿಷ್ಟವಂತ ಗುರಿ ಇರಬೇಕು. ಪೇತ್ರನು ಬಂಕು ಬಿಟ್ಟ. ಸ್ವಾಮಿ ಕೇಳಿದ್ದು, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ? ಇವನಿಗೆ ಉತ್ತರ ಏನು ಬೇಕಾಯಿತು? ಹೌದು ಸ್ವಾಮಿ, ಇವರೆಲ್ಲರಿಗಿಂತ ಅಂತ ಹೇಳಲಿಲ್ಲ ಅವನು. ಯಾಕೆ ಹೇಳಲಿಲ್ಲ ಗೊತ್ತಾ? ಯಾಕಂದರೆ ಅದಕ್ಕೊಂದು ರಹಸ್ಯ ಇದೆ. ಮತ್ತಾಯನ ಬರೆದ ಸುವಾರ್ತೆ ತೆಗಿರಿ, 26ನೇ ಅಧ್ಯಾಯ 33ನೇ ವಾಕ್ಯ. ಪೇತ್ರನೇನು ಹೇಳ್ತಾನೆ? ಅಪ್ಪ, ಇವರೆಲ್ಲರೂ ಹೋದರು ನೋಡ್ರಿ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರುವುದಿಲ್ಲ ಎಂದು ಉತ್ತರ ಕೊಡ್ತಾನೆ. ಸ್ವಾಮಿ ಕೇಳಿದ ಪ್ರಶ್ನೆಗೆ, ಇವರೆಲ್ಲ ಒಂದು ವೇಳೆ ನಿನ್ನ ಬಿಟ್ಟು ಹಿಂಜರಿದ್ಬಿಟ್ರು, ನಾನು ಮಾತ್ರ ಇಲ್ಲ. ಇವಾಗ ಸ್ವಾಮಿ ಕೇಳ್ತಾನೆ, ಇವರೆಲ್ಲರಿಗಿಂತ ಹೆಚ್ಚಾಗಿ ಅಂತಂದರೆ ಇವನಿಗೆ ಹೇಳೋಕ್ಕೆ ಉತ್ತರ ಇಲ್ಲ. ಯಾಕಂದರೆ ಇವನು ಓಡೋಗ್ಬಿಟ್ನಲ್ಲ, ಗೆತ್ಸೆಮನೆ ತೋಟದಲ್ಲಿ ಇವನು ಓಡೋದ್ನಲ್ಲ. ಹಾಗಾಗಿ ಇವನಿಗೆ ಅದು ಹೇಳೋಕ್ಕೆ ಇಲ್ಲ. ಅದಕ್ಕೆ ಏನು ಮಾಡ್ತಾನೆ? ನೀನೇ ಬಲ್ಲೆ ಅಂದ್ಬಿಟ್ಟ. ದೇವ್ರ ವಾಕ್ಯದಲ್ಲಿ ನೋಡ್ರಿ, ಎಲ್ಲರೂ ಹಿಂಜದ್ರು. ಅನೇಕ ಸಾರಿ ನೋಡ್ರಿ, ನಾವು ಇವನು ವಿಶ್ವಾಸಿ, ಇವನು ಹೀಗಾಗಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಅವಿಶ್ವಾಸಿಗಳಿಗೋಸ್ಕರ ಜಾಸ್ತಿ ಪ್ರಾರ್ಥನೆ ಮಾಡ್ತೇವೆ, ಅವರು ರಕ್ಷಣೆ ಮಾಡೋಕ್ಕೆ ಬರಬೇಕು ಹಾಗೆ ಹೀಗೆ ಅಂತ. ಆದರೆ ಅನೇಕ ಸಾರಿ ರಕ್ಷಣೆ ಹೊಂದಿದವರೇ ಜಾರಿ ಬಿದ್ದೋಗ್ತಾರೆ. ಇವತ್ತು ಯಾರಿಗೆ ಹೆಚ್ಚು ಪ್ರಾರ್ಥನೆ ಮಾಡಬೇಕು ಅಂದರೆ ಅವಿಶ್ವಾಸಿಗಳು ಪ್ರಾರ್ಥನೆ ಖಂಡಿತ ಮಾಡಬೇಕು, ನಿಜ. ಆದರೆ ರಕ್ಷಣೆ ಹೊಂದಿ ಕೆಳಗೆ ಹೋಗಿರ್ತಾರಲ್ಲ, ಬಿದ್ದು ಹೋಗಿರ್ತಾರಲ್ಲ, ಅಂಥವ್ರಿಗೋಸ್ಕರವೂ ಪ್ರಾರ್ಥನೆ ಮಾಡಬೇಕು. ಯಾಕೆ? ರಕ್ಷಣೆ ಹೊಂದಿದ್ದೇನೆ ಅಂದ್ಕೊಳ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಪೇತಂತಾರೆ ಬಿದ್ದೋಗಿರ್ತಾರೆ. ಬೀಳದಂತೆ ಅವರಿಗೋಸ್ಕರ ಎಚ್ಚರವಾಗಿ ಅವರು ಕಾಪಾಡಿಕೊಳ್ಳಿ ಎಂಬುದಾಗ ಅವರಿಗೋಸ್ಕರ ನಾವು ಪ್ರಾರ್ಥಿಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ಉದಾಹರಣೆ ನೋಡ್ರಿ, ಇಲ್ಲಿ ಪೇತ್ರ ಇದ್ದಾನೆ. ಯೇಸು ಸ್ವಾಮಿ ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದು ಸತ್ಯವೇದದಲ್ಲಿ ದಾಖಲೆ ಇದೆ ಅಲ್ವಾ? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ. ಸೊ ಇವತ್ತು ನಾವು ಪೇತ್ರನಂತೆ ಕೆಳಗೆ ಬೀಳಬಾರ್ದು, ಅಥವಾ ಬಹಳಷ್ಟು ದೃಢ ವಿಶ್ವಾಸದಿಂದ ಅಪ್ಪ ಯಾರೇ ಕೈ ಬಿಟ್ಟರು ನಾನು ಕೈ ಬಿಡಲ್ಲ ಇಂಥೆಲ್ಲ ಮಾತುಗಳಾಡಬಾರ್ದು. ಯಾಕೆ? ಅನೇಕ ಸಾರಿ ಈ ಮಾತನ್ನು ಸೈತಾನ ಕೇಳಿಸ್ಕೊಂಡು ನಿಮ್ಮನ್ನು ಬೀಳಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾಗಿ ಅತಿಯಾದ ವಿಶ್ವಾಸ ಇರಬಾರ್ದು. ದೇವರನ್ನು ಹಿಂಬಾಲಿಸುವ ವಿಷಯದಲ್ಲಿ ನಾವು ಭಾಳ ಜಾಗರೂಕರಾಗಿರಬೇಕು. ನೋಡಿರಿ, ಈಗ ಯೇಸು ಸ್ವಾಮಿ ಪೇತ್ರನ 3 ಸಾರಿ ಕೇಳ್ತಾರೆ. ಸೊ ಪಶ್ಚಾತ್ತಾಪ ಪಡಲಿಕ್ಕೆ ಅದು ಎಲ್ಲಿ? ಬೆಂಕಿಯ ಮುಂದೆ. ಯಾಕಂದರೆ ಬೆಂಕಿಯ ಮುಂದೆ ಕಾಯಿಸ್ಕೊಳ್ಳೋಕ್ಕೆ ಅವಾಗ ಹೋದಾಗಲೇ ತಾನೇ ಇವನು 3 ಸಾರಿ ಬಂಕಿದ್ದು. ಅದಕ್ಕೆ 3 ಸಾರಿ ಸ್ವಾಮಿ ಕೇಳ್ತಾರೆ. ಏನಂತ? ಪೇತ್ರನೇ, ನನ್ನ ಮಗನಾದ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂಬುದಾಗಿ. 3ನೇ ಸಾರಿ ಕೇಳುವಾಗ ಇವನು ಬಹಳ ಮನಸ್ಸಿಗೆ ವೇದನೆ ಆಗ್ತದೆ. ಸ್ವಲ್ಪ ಹಿಂದೆ ಹೋಗಿ
ಜ್ಞಾಪಿಸ್ಕೊಳ್ತಾನೆ, ಅಯ್ಯೋ ನಾನು ಹಿಂಗೆ 3 ಸಾರಿ ಬೊಂಕಿಬಿಟ್ನಲ್ಲ, ಅದಕ್ಕೆ ಬಹುಶಃ ಸ್ವಾಮಿ ನನ್ನ 3 ಸಾರಿ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಂಬುದಾಗಿ ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ನೋಡ್ರಿ ಅಲ್ಲಿ ಪಶ್ಚಾತ್ತಾಪಪಟ್ಟು, ಸ್ವಾಮಿ ನಿನಗೆಲ್ಲ ಬಲ್ಲೆ ಅಂತ ಹೇಳ್ತಾನೆ. ನಿನಗೆಲ್ಲ ಗೊತ್ತಪ್ಪ ಅಂದ್ಬಿಟ್ಟು, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಹೌದನು, ನಿಜವಾಗಲೂ ಮಮತೆ ಇದೆ ಎಂಬುದಾಗಿ ನಿನಗೆ ಗೊತ್ತು, ನಿನಗೆಲ್ಲ ಗೊತ್ತು ಎಂಬುದಾಗಿ ಅವನು ಪಶ್ಚಾತ್ತಾಪ ಪಡ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ನನ್ನ ಕುರಿಗಳನ್ನು ಮೇಯಿಸು. 19ನೇ ವಾಕ್ಯ, ನನ್ನ ಕುರಿಗಳನ್ನು ಮೇಯಿಸು. ಯಾವಾಗ ನಾವು ದೇವರನ್ನ ಪ್ರೀತಿ ಮಾಡ್ತೇವೋ ದೇವರು ನಮ್ಮನ್ನು ಜವಾಬ್ದಾರಿಯಲ್ಲಿ ನಡೆಸಲಿಕ್ಕೆ ಇಷ್ಟಪಡ್ತಾನೆ. ಅದು ನಾವು ಬೊಂಕಿ ಬಿಟ್ಟು ಹಿಂದೆ ಜಾರಿ ಹೋದರೆ ದೇವರಿಗೆ ಬಹಳ ಮನಸ್ಸಿಗೆ ವೇದನೆ ಆಗ್ತದೆ. ಇಲ್ಲಿ ಪೇತ್ರನು ಪಶ್ಚಾತ್ತಾಪ ಪಡ್ತಾನೆ, ತನ್ನ ಪಾಪಗಳ ನಿಮಿತ್ತವಾಗಿ ಪಶ್ಚಾತ್ತಾಪ ಪಡ್ತಾನೆ. ಆಗ ಸ್ವಾಮಿ ಅವನಿಗೆ ಹೇಳ್ತಾನೆ, ನನ್ನ ಕುರಿಗಳನ್ನು ಮೇಯಿಸು. ಈ ಕುರಿಗಳ ವಿಷಯದಲ್ಲಿ, ಕುರುಬನ ವಿಷಯದಲ್ಲಿ ಸತ್ಯವೇದದಲ್ಲಿ ಅನೇಕ ಅಧ್ಯಾಯಗಳಿದೆ. ಉದಾಹರಣೆಗಾಗಿ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ, ಕೀರ್ತನೆ ಗ್ರಂಥ 23ನೇ ಅಧ್ಯಾಯ, ಸುವಾರ್ತೆಗೆ ಬಂದರೆ ಯೋಹಾನ ಸುವರ್ತಮಾನ 10ನೇ ಅಧ್ಯಾಯ. ಇಲ್ಲಿ ಕುರಿ ಮತ್ತು ಕುರುಬನ ಸಂಬಂಧಗಳು ಯಾವ ರೀತಿ ಇರ್ತದೆ, ಕುರಿ ಯಾವ ರೀತಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಬೇಕು, ಅಂದರೆ ಕುರುಬನ ಮಾತನ್ನು ಕೇಳಿಸ್ಕೊಳ್ಬೇಕು, ಕುರುಬನಿಂದ ಯಾವ ರೀತಿ ಹೋಗಬೇಕು. ಅದೇ ರೀತಿ ಒಬ್ಬ ಕ್ರೈಸ್ತ ವಿಶ್ವಾಸಿ ನಮ್ಮ ಒಳ್ಳೆಯ ಕುರುಬನಾಗಿರುವಂಥ ಯೇಸು ಕ್ರಿಸ್ತನನ್ನು ಯಾವ ರೀತಿ ಹಿಂಬಾಲಿಸಬೇಕು, ಆತನ ಸ್ವರವನ್ನು ಯಾವ ರೀತಿ ಕೇಳಬೇಕು, ಎಲ್ಲ ವಿವರಣೆ ಈ 3 ಪುಸ್ತಕದಲ್ಲಿ ಒಂದು ಅಧ್ಯಾಯ ಪೂರ್ತಿಯಾಗಿ ಬರೆಯಲ್ಪಟ್ಟರು ನೋಡ್ತೇವೆ. ಯೆಹೆಜ್ಕೇಲ 34 ಮತ್ತು ಕೀರ್ತನೆ 23, ಯೋಹಾನ 10 ಇವೆಲ್ಲದರಲ್ಲಿ ನಾವು ನೋಡ್ತೇವೆ. ಈಗ ನೋಡ್ರಿ, ಯೋಹಾನ 21ನೇ ಅಧ್ಯಾಯ ನೀವು ಬಂದರೆ ಮುಂದೆ, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡ್ತಿದ್ದೆ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂಬುದಾಗಿ ಹೇಳಿ, ಇದರ ಮುಖಾಂತರವಾಗಿ ಈತನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸ್ತಾನೆ ಎಂಬುದಾಗಿ ದೇವರು ಸೂಚಿಸ್ತಾನೆ. ಇಷ್ಟು ಹೇಳಿದ ಮೇಲೆ ನನ್ನನ್ನು ಹಿಂಬಾಲಿಸು. ನೀನು ಪಶ್ಚಾತ್ತಾಪ ಪಟ್ಟಿದ್ದೀಯಾ, ಅದನ್ನು ನಾನು ಅಂಗೀಕರಿಸಿದ್ದೇನೆ, ನಾನೀಗ ಒಂದು ಜವಾಬ್ದಾರಿ ಕೊಟ್ಟಿದ್ದೇನೆ. ನಿನ್ನ ಮುಂದಿನ ಸ್ಥಿತಿಗತಿ ಈ ರೀತಿ ಇರ್ತದೆ, ನಿನ್ನ ಮರಣ ಈ ರೀತಿ ಇರ್ತದೆ. ನಿನ್ನ ಮರಣ ನಿನ್ನನ್ನು ಸಮೀಪಿಸುವ ತನಕ ನೀನೇನು ಮಾಡಬೇಕು, ನನ್ನನ್ನು ಹಿಂಬಾಲಿಸು, ಬಲೆಯನ್ನಲ್ಲ, ದೋಣಿಯನ್ನಲ್ಲ, ಮೀನನ್ನಲ್ಲ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಸ್ವಾಮಿ ಹೇಳುವಂಥದ್ದು ನಾವು ಈ ವಾಕ್ಯದಲ್ಲಿ ಓದ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದ ಮುಖಾಂತರವಾಗಿ ದೇವರು ನನಗೂ ನಿಮಗೆ ಹೇಳುವಂಥ ಮಾತೇನು, ಒಂದು ಸಾರಿ ನಾವು ದೇವರನ್ನು ಹಿಂಬಾಲಿಸ್ತೇವೆ ಎಂಬುದಾಗಿ ಹೇಳಿದ ಮೇಲೆ ಯಾವ ಕಾರಣಕ್ಕೂ ಲೋಕವನ್ನು ಹಿಂತಿರುಗಿ ನೋಡಬಾರ್ದು. ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಸಹ, ಹಿಂಸೆಗಳು ಬಂದರೂ ಸಹ ಆತನನ್ನೇ ಹಿಂಬಾಲಿಸುವಂಥ ಮಕ್ಕಳಾಗಿ ಕಾಣಲ್ಪಡಬೇಕು. ಸರಿ, ಇಷ್ಟ ಆಯ್ತಲ್ಲ. ಮುಂದೆ ನೋಡ್ರಿ, ಅಧ್ಯಾಯ ಪೂರ್ತಿ ಬರೀ ಪೇತ್ರನ ವಿಷಯದಲ್ಲೇ ಇದೆ. 20ನೇ ವಾಕ್ಯಕ್ಕೆ ಬಂದರೆ, ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಯಾರ ಪ್ರಿಯ ಶಿಷ್ಯ? ನಿಮ್ಮೆಲ್ಲರಿಗೂ ಗೊತ್ತು, ಯೋಹಾನ. ಆ ಶಿಷ್ಯನ ಊಟದಲ್ಲಿ ಯೇಸುವಿನ ಎದೆ ಕಡೆಗೆ ಬಾಗಿ, ಸ್ವಾಮಿ ನಿನ್ನನ್ನು ಹಿಡುಕೊಡುವನು ಯಾರು ಎಂದು ಕೇಳಿದವನೇ. ಈ ಪೇತ್ರ ಇಷ್ಟೆಲ್ಲ ಆಯ್ತಲ್ಲ, ಸುಮ್ಮನೆ ಇರಬಾರ್ದ? ಯಾವಾಗಲೂ ಆ ಥರದ ಬುದ್ಧಿ. ಈ ಯೋಹಾನ್ನ ನೋಡ್ತಾನೆ, ನೋಡ್ಬಿಟ್ಟು ಸ್ವಾಮಿ ಏನು ಕೇಳ್ತಾನೆ ಗೊತ್ತಾ? ಸ್ವಾಮಿನ ಇವನು ಪೇತ್ರ, ಇವನನ್ನು ಪೇತ್ರನ ಕಂಡು ಯೇಸುವನ್ನ, ಸ್ವಾಮಿ ಇವನ ವಿಷಯದಲ್ಲಿ ಏನು ಎಂದು ಕೇಳ್ತಾನೆ. ನನಗೇನೋ ಇಷ್ಟೆಲ್ಲ ನೀನು ಬುದ್ಧಿವಾದ ಎಲ್ಲ ಹೇಳಿ ಮಾಡಿದೆ, ಬಟ್ ಇವನ ವಿಷಯ ಏನಪ್ಪ ಅಂತ ಕೇಳ್ತಾನೆ. ನೋಡ್ರಿ, ಇವತ್ತು ನಮ್ಮಲ್ಲಿ ಅನೇಕರಿಗೆ ಬೇರೆಯವ್ರ ವಿಷಯ ತಿಳ್ಕೊಳ್ಳೋದ್ರಲ್ಲೇ ಆಸಕ್ತಿ ಜಾಸ್ತಿ. ನಾವು ಎಲ್ಲಿ ಬಿದ್ದ್ವಿ, ಹೇಗೆ ನಾವು ಎದ್ದೊಳ್ಬೇಕು, ಯಾವ ರೀತಿ ಸ್ವಾಮಿನ ಹಿಂಬಾಲಿಸ್ಬೇಕು, ಯಾವ ರೀತಿ ಮುಂದುವರಿಬೇಕು, ಅದು ಬಿಟ್ಟುಬಿಟ್ಟು ಬೇರೆಯವ್ರು ಏನು ಮಾಡ್ತಾರೆ, ಅವರು ಬಿದ್ದ್ರ ಇವರು ಎದ್ರ, ಇದು ಬೇಕಾಗಿಲ್ಲ ನಮಗೆ. ನನ್ನನ್ನು ನೀನನ್ನು ಸ್ವಾಮಿ ನನ್ನನ್ನು ಹಿಂಬಾಲಿಸು ಅಂತ ಕರೆದ್ರೆ ನಾವು ಹಿಂಬಾಲಿಸ್ಕೊಂಡು ಹೋಗೋಣ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಲಿ, ಅದ್ರ ಬಗ್ಗೆ ನಮಗೆ ಯಾಕೆ? ಪೇತ್ರನ ಮುಖಾಂತರವಾಗಿ ದೇವ್ರು ನಮ್ಮ ಸಂಗಡ ಮಾತಾಡ್ತಾನೆ. ಪೇತ್ರನ ಈ ಪ್ರಶ್ನೆನ ಸ್ವಾಮಿ ಬಳಿ ಕೇಳಿದಾಗ ಸ್ವಾಮಿ ಏನು ಹೇಳ್ತಾನೆ ನೋಡ್ರಿ. ಯೇಸು ಅವನಿಗೆ 22ನೇ ವಾಕ್ಯ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು. ನೋಡ್ರಿ, ತಿರುಗಿ ಅದನ್ನು ಒತ್ತಿ ಹೇಳ್ತಾನೆ. ಬೇರೆಯವ್ರ ಸಂಗತಿ ನಿನಗೆ ಬೇಡಪ್ಪ. ಇವತ್ತು ಇದ್ರ ಮುಖಾಂತರ ಸ್ವಾಮಿ ನಮ್ಗೆ ಹೇಳ್ತಾನೆ, ಬೇರೆಯವರ ಸೇವೆ ವಿಷಯದಲ್ಲಿ, ಬೇರೆಯವರ ವಿಷಯದಲ್ಲಿ ನಾವು ಮಾತನಾಡಬಾರ್ದು. ಅದನ್ನು ಗಮನಿಸುವಂಥದ್ದು ನಮ್ಮ ಕೆಲಸ ಅಲ್ಲ. ದೇವರು ಯಾರ್ಯಾರಿಗೆ ಏನೇನು ಸೇವೆ ಕೊಟ್ಟಿದ್ದಾರೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮಗೇನು ಕೊಟ್ಟಿದ್ದಾರೋ ಅದನ್ನು ನಾವು ಯಥಾರ್ಥ ಮಾಡಬೇಕು.
ಸ್ವಾಮಿ ಹೇಳ್ತಾರೆ, ನೀನು ನನ್ನನ್ನು ಹಿಂಬಾಲಿಸು, ಯಾಕೆ ಇನ್ನೊಬ್ಬರ ವಿಷಯದಲ್ಲಿ ನೀನು ಚಿಂತೆ ಮಾಡ್ತೀಯ? ಹಾಗಾಗಿ ಪೇತ್ರನನ್ನ ಸ್ವಾಮಿ ತಿದ್ದಿ ತನ್ನ ಸಭೆಯಲ್ಲಿ ಉಪಯೋಗಿಸಿಕೊಳ್ಳೋಕ್ಕೋಸ್ಕರ, ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳೋಕ್ಕೋಸ್ಕರ ಅವನ ಸಂಗಡ ಈ ರೀತಿ ಮಾತಾಡ್ತಾನೆ. ಮುಂದೆ ನೋಡ್ರಿ, ಈ ಪೇತ್ರನನ್ನು, ಬೊಂಕಿದಂಥ ಪೇತ್ರನನ್ನು ತನ್ನ ಸಭೆ ಕಟ್ಟುವುದಕ್ಕೋಸ್ಕರ, ತನ್ನನ್ನು ಹಿಂಬಾಲಿಸೋದಕ್ಕೋಸ್ಕರ ಸ್ವಾಮಿ ಉಪಯೋಗಿಸಿದಾಗ ಪೇತ್ರನು ಪಶ್ಚಾತ್ತಾಪ ಪಡ್ತಾನೆ. ಸ್ವಾಮಿ ಅವನಿಗೊಂದು ಜವಾಬ್ದಾರಿ ಕೊಡ್ತಾನೆ. ಅವನ ಮರಣವನ್ನು ಮುಂತಿಳಿಸ್ತಾನೆ ಮತ್ತು ತನ್ನ ಕೆಲಸದ ಬಗ್ಗೆ ಗಮನ ಹರಿಸ್ಲಿಕ್ಕಾಗುವಂತೆ, ಬೇರೆ ಕೆಲಸಕ್ಕೆ ಗಮನ ಬೇಡ, ನಿನಗೆ ಒಪ್ಪಿಸಲ್ಪಟ್ಟಂಥ ಕೆಲಸವನ್ನು ಗಮನ ಹರಿಸ್ಲಿಕ್ಕಾಗುವಂತೆ ಪೇತ್ರನ ಸಂಗಡ ಮಾತಾಡ್ತಾನೆ. ಈ ಎಲ್ಲ ಮಾತುಗಳಾದಮೇಲೆ ಪೇತ್ರನ ಮುಂದೆ ಏನಾಗ್ತಾನೆ? ಪಂಚಾಶತ್ತಮ ಹಬ್ಬದ ದಿವಸ ಬಂದ ನಂತರ ಒಂದು ದೊಡ್ಡ ಅದ್ಭುತ ಕಾರ್ಯ ಸಂಭವಿಸ್ತದೆ. ಪೇತ್ರನ ಪ್ರಸಂಗ ಮಾಡಿದಾಗ 3,000 ಮಂದಿ, ನೋಡ್ರಿ, ಒಂದು ಮೀನು ಹಿಡಿಯೋಕ್ಕಾಗಿಲ್ಲ ಅವನಿಗೆ. ಸ್ವಾಮಿ ಹೇಳ್ತಾನೆ, ನಿನ್ನನ್ನು ಮನುಷ್ಯನ ಹಿಡಿಯುವ ಬೆಸ್ತನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದಂಥ ಮಾತು ನೆರವೇರ್ತದೆ. 3,000 ಆತ್ಮಗಳನ್ನು ಒಂದೇ ದಿವಸ ಗೆದ್ದು ಬಿಡ್ತಾನೆ. ಸ್ವಾಮಿಯ ಆತ್ಮಗಳ ಬುಟ್ಟಿಯಲ್ಲಿ ಆ 3,000 ಮಂದಿನ ಹಾಕ್ತಾನೆ. ಎಂಥ ಅದ್ಭುತವಾದ ಕಾರ್ಯ! ಅದಾದ ನಂತರ ಅವನು ಮಾಡಿದಂಥ ಎಲ್ಲ ಕಾರ್ಯಗಳಿದೆ. ಒಬ್ಬ ಹುಟ್ಟು ಕುಂಟನನ್ನು ಆತನ ಎಬ್ಬಿಸ್ತಾನೆ, ತಬಿತಳನ್ನು ಎಬ್ಬಿಸ್ತಾನೆ, ಅವಳನ್ನ ಎಬ್ಬಿಸ್ತಾನೆ, ಮರಣದಿಂದ ಎಬ್ಬಿಸ್ತಾನೆ. ಇಂಥ ಅದ್ಭುತವಾದ ಕಾರ್ಯಗಳು. ಇವನ ವಸ್ತ್ರವನ್ನು ಹಾಕಿದಾಗ ಜನ ವಾಸಿಯಾಗುವಂಥದ್ದು. ಹೀಗೆ ಪೇತ್ರನಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗ್ತದೆ. ಯಾಕೆ ಗೊತ್ತಾ? ಆತನ ಕುರಿಯನ್ನು ಹಿಂಬಾಲಿಸ್ದ. ಸ್ವಾಮಿ ಹೇಳಿದ, ನೀನು ನನ್ನ ಕುರಿಗಳನ್ನು ಮೇಯಿಸು. ಹಾಗಾಗಿ ಇವತ್ತು ನಾವು ಕುರಿಯಾಗಿರ್ಬೋದು. ಒಂದು ದಿವಸ ಸ್ವಾಮಿ ಹೇಳ್ತಾನೆ, ನೀನು ಕುರುಬನಾಗಬೇಕಾಗ್ತದೆ. ಯಾವಾಗ ಇದೆಲ್ಲ ಸಾಧ್ಯತೆ ಆಗ್ತದೆ? ಪೇತ್ರನ ಜೀವಮಾನದಲ್ಲಿ ನಡೆದಂಥ ಕಾರ್ಯಗಳು ನನ್ನ ಜೀವಮಾನದಲ್ಲೂ ಸಾಧ್ಯವೇ ಬೇಕಾದರೆ ನಾವು ಏನು ಮಾಡಬೇಕು? ಆ ದೇವರನ್ನು ಪ್ರೀತಿಸ್ತಾ ಹೋಗಬೇಕು. ಯೇಸು ಸ್ವಾಮಿ ನಮ್ಮನ್ನು ಪ್ರಶ್ನೆ ಕೇಳುವವರೆಗೂ ಇಟ್ಕೊಳ್ಬಾರ್ದು. ನೀನು ನನ್ನನ್ನು ಪ್ರೀತಿಸ್ತೀಯಾ, ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ 3 ಸಾರಿ ಪೇತ್ರನ ಕೇಳಿದ. ಯಾಕೆ ಗೊತ್ತಾ? ಅವನ ಪ್ರೀತಿಯಲ್ಲಿ ಕೊರತೆ ಬಂತು. ಈ ದಿವಸ ನಮ್ಮ ಜೀವನದಲ್ಲಿ ಕೊರತೆ ಬರದಂತೆ ನಾವು ಸ್ವಾಮಿಯನ್ನು ಪ್ರೀತಿಸೋಣ. ಯೇಸು ಸ್ವಾಮಿಯನ್ನು ಬಹಳವಾಗಿ ಪ್ರೀತಿ ಮಾಡುವಾಗ ಆತನು ನಿಮ್ಮ ವಿಷಯದಲ್ಲಿಟ್ಟಿರುವಂಥ ಚಿತ್ತವನ್ನು ನೆರವೇರಿಸಲಿಕ್ಕೆ ಆತನು ಆಸಕ್ತಿ ಉಳ್ಳವನಾಗಿ ನಮ್ಮನ್ನು ತನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ತಾನೆ. ಒಂದು ರಮ್ಯವಾದಂಥ ಗೀತೆ, ಸ್ವಾಮಿನ ಪ್ರೀತಿ ಮಾಡೋದ್ರ ಬಗ್ಗೆ ಒಂದು ಗೀತೆಯನ್ನು ಹಾಡೋಣಲ್ಲ. ಉಜ್ಜೀವನ ಗೀತೆಗಳಲ್ಲಿ ಆ ಗೀತೆ ಇದೆ. ಉಜ್ಜೀವನ ಗೀತೆಗಳ ಪುಸ್ತಕ ನಿಮ್ಮಲ್ಲಿ ಇರುವುದಾದರೆ ನೀವು ಸಹ ನನ್ನೊಂದಿಗೆ ಸೇರಿ ಅದನ್ನು ಹಾಡ್ಬೋದು. ಉಜ್ಜೀವನ ಗೀತೆಗಳಲ್ಲಿ 1003ನೇ ಒಂದು ಕೋರಸ್. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ಹಿಂದಿರುಗೆನು ನಾ ನಿನ್ನ ಸನ್ನಿಧಿಯೊಳ್ ಸೇರಿ ನಾನು ನಿನ್ನ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂದಿರುಗೆನು ನಾ ನಿನ್ನ ಸನ್ನಿಧಿಯೊಳ್ ಸೇರಿ ನಾನು ನಿನ್ನ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂದಿರುಗೆನು ನಾ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ಬೋದು, ಹೋರಾಟಗಳು ಬರ್ಬೋದು. ಹಿಂದಿರುಗಿ ನೋಡುವಂಥದ್ದು ಬೇಡ. ಸ್ವಾಮಿಗಳನ್ನ, ನಾನು ನಿನ್ನನ್ನೇ ಪ್ರೀತಿಸುವೆ. ಬನ್ನಿ, ಕಣ್ಣುಗಳನ್ನು ಮುಚ್ಚೋಣ. ಕೃಪಾ ಸಂಪೂರ್ಣ ಅಂತ ದೇವರೇ, ಪೇತ್ರನ ಪಶ್ಚಾತ್ತಾಪವನ್ನು ಕುರಿತು ಧ್ಯಾನ ಮಾಡಿದ್ದೇವಪ್ಪ. ಅವನು ಬೊಂಕಿದ, ಅದಾದ ನಂತರ ಪಶ್ಚಾತ್ತಾಪ ಪಟ್ಟ, ತನ್ನನ್ನು ಒಪ್ಪಿಸಿಕೊಟ್ಟ. ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಾವು ನಿನ್ನನ್ನು ಬಿಟ್ಟು ಹೋಗಿರ್ಬೋದಪ್ಪ. ಮತ್ತೊಂದು ಆವರ್ತಿ ನಮ್ಮನ್ನು ನಿನ್ನ ಪಾದದಲ್ಲಿ ಪ್ರತಿಷ್ಠೆ ಮಾಡಿಕೊಳ್ತೇವೆ. ಇನ್ನು ಮುಂದೆ ನಾವೆಂದೂ ನಿನ್ನನ್ನು ಬಿಟ್ಟು ಹೋಗದಂತೆ, ನಿನ್ನನ್ನು ಸದಾ ಪ್ರೀತಿಸಲಿಕ್ಕಾಗುವಂತೆ, ಎಷ್ಟೇ ಕಷ್ಟ ಹಿಂಸೆ ಬಂದರೂ ಸಹ ಹಿಂದಿರುಗಿ ನೋಡದಂತೆ, ನಿನ್ನನ್ನೇ ಹಿಂಬಾಲಿಸಲಿಕ್ಕಾಗುವಂತೆ ನಿನ್ನ ಕೃಪಾ ಸಹಾಯಕ್ಕೋಸ್ಕರ ಬೇಡಿಕೊಳ್ತೇವೆ. ಈ ವಾಕ್ಯ ಸಂದೇಶವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಈ ಸಂದೇಶ ಕಾರ್ಯವನ್ನು ಮಾಡಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ.